ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈಗಾಗಲೇ ಗೊತ್ತಾಗ್ತಾ ಇರಬೇಕು ನಿಮಗೆ ಯಾವ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಅಂತ. ಒಂದು ಅದ್ಭುತವಾದಂಥ ರುಚಿಕರವಾದಂಥ ಸಿಂಪಲ್ಲಾಗಿ ಮಾಡುವಂಥ ಹೆಚ್ಚಿಗೆ ಸಾಮಾನುಗಳನ್ನ ಬಳಸದೇ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಮಾಡುವಂಥ ಪಲಾವ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಸಾಮಾನೇನು ಅಂತ. ನೋಡಿ, ಇಲ್ಲಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿಣ, ಮೆಣಸು ಮತ್ತು ಚಕ್ಕೆ, ಲವಂಗ. ಇಷ್ಟು ಸಾಮಗ್ರಿಗಳನ್ನ ನಾವು ತಗೋಬೇಕು. ನಂತರ ಇಲ್ಲಿ ಬಟಾಣಿ, ಕಲ್ಲುಪ್ಪು, ಎಣ್ಣೆ ಮತ್ತು 2-3 ಸರಿ ತೊಳೆದಿಟ್ಕೊಂಡಿರಬೇಕು ನಾವು ಅಕ್ಕಿನ. ಸಣ್ಣ ಅಕ್ಕಿ ತಗೊಂಡಷ್ಟು ತುಂಬ ರುಚಿಯಾಗುತ್ತೆ. ಇಷ್ಟು ಸಾಮಾನು ನಾವು ಬಳಸಿ ಸಿಂಪಲ್ಲಾಗಿ, ಹೆಚ್ಚಿಗೆ ಮಸಾಲೆ ಇಲ್ಲದೆ ಸಿಂಪಲ್ಲಾಗಿ ಮಾಡುವಂಥ ಪಲಾವ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮನೆ ಮಂದಿಯೆಲ್ಲ ಕೂತ್ಕೊಂಡು ರುಚಿಕರವಾದಂಥ ಪಲಾವ್ನ ನಾವು ಟೇಸ್ಟ್ ಮಾಡ್ಬೋದು. ಇಷ್ಟು ಸಾಮಗ್ರಿಗಳು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಯಾವಾಗಲೂ ಅಕ್ಕಿನ ನಾವು 2-3 ಸರಿ ನಾವು ಬನ್ನಿ ಇವಾಗ ಒಂದು ಮಸಾಲೆನ ರುಬ್ಕೊಳ್ಳೋಣ. ಒಂದು ಜಾರ್ಗೆ ನಾವು ಈಗ ನಾನು ತೋರಿಸಿರೋ ಸ್ಪೈಸಸ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಏನು ಸ್ಪೈಸಸ್ ತೋರಿಸಿದ್ದೆ ಅದನ್ನು ಹಾಕ್ಕೊಳ್ಳೋಣ. ಚಕ್ಕೆ, ಒಂದು ಅರ್ಧ ಇಂಚು ಚಕ್ಕೆ, 2-3 ಲವಂಗ, ಇಷ್ಟೇ, ಸ್ವಲ್ಪನೇ ಸಾಕು. ಚಕ್ಕೆ, ಲವಂಗ, ನಂತರ ನಾಟಿ ಬೆಳ್ಳುಳ್ಳಿ. ಇದು ನಾಟಿ ಬೆಳ್ಳುಳ್ಳಿ ಬಳಸಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಶುಂಠಿ, ಸ್ವಲ್ಪ ಮೆಣಸನ್ನ ಮುಂದಾಗಿ ತೊಗೋಬೇಕು, ತುಂಬ ರುಚಿಯಾಗಿ ಬರುತ್ತೆ. ಈಗ ಅಡುಗೆ ಅರಿಶಿಣ, ಈಗ ಏನು ಸೊಪ್ಪು ತೊಗೊಂಡಿದ್ವಿ ಅದು ಪುದೀನ ಸೊಪ್ಪು ತೊಳೆದು ನೀಟಾಗಿ ಹಾಕ್ಕೋಬೇಕು. ಪುದೀನ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು, ನಂತರ ಹಸಿಮೆಣಸಿನಕಾಯಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ತಗೊಳ್ಳಿ. ಇಷ್ಟು ಸಾಮಗ್ರಿ ಹಾಕ್ಕೊಂಡು ನಾವು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ನೋಡಿ, ಈಗ ನಾವು ರುಬ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಕುಕ್ಕರ್ ಸ್ವಲ್ಪ ಚೆನ್ನಾಗಿ ಕಾದಿದ ನಂತರ ಸ್ವಲ್ಪ ಚೆನ್ನಾಗಿ ಪಾತ್ರೆ ಕಾಯಬೇಕು. ಈಗ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಜೊತೆ ನೀವು ತುಪ್ಪ ಕೂಡ ಬಳಸ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ತುಂಬ ರುಚಿಕರವಾದಂಥ ಟೇಸ್ಟಿಯಾದಂಥ ಒಂದು ಪಲಾವ್ ಫಾಸ್ಟಾಗಿ ಆಗುತ್ತೆ. ಪ್ರತಿನಿತ್ಯವೂ ನಾವು ಏನು ಮಾಡಬೇಕು ಅಂತ ಯೋಚನೆಯಲ್ಲೇ ಇರ್ತೀವಿ. ಆವಾಗ ನಾವು ಈ ಥರ ಸಿಂಪಲ್ಲಾಗಿ ಪಲಾವ್ನ ಮಾಡಿಕೊಟ್ಟು ಒಂದು ಮೊಸರು ಬಜ್ಜಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಯಾವಾಗಲೂ ನಾವು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಕರವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತಣ್ಣಗಾದ್ಮೇಲೂ ತಿನ್ಬೋದು, ಆದರೆ ಯಾವಾಗಲೂ ಪಲಾವ್ಗಳನ್ನ ನಾವು ಬಿಸಿಯಾಗಿ ತಿಂದರೆ ತುಂಬ ಇಷ್ಟಪಡ್ತಾರೆಲ್ಲ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ನಾವು ಬಿಸಿಯಾದ ನಂತರನೇ ಎಲ್ಲ ಐಟಮ್ಗಳನ್ನ ನಾವು ಹಾಕೋಬೋದು. ಏನು ಹೆಚ್ಚಿಟ್ಕೊಂಡಿರ್ತೀವಿ ಪದಾರ್ಥಗಳನ್ನ ಬಳಸುವಂಥದ್ದು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಯಾವಾಗಲೂ ನಾವು ದಪ್ಪ ತಳದ ಪಾತ್ರೆನ ನಾವು ಬಳಸ್ಕೊಂಡು ಅಡುಗೆ ಮಾಡೋವಂಥದ್ದು ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಯಾವುದೇ ಐಟಮ್ ಕೂಡ ಸೀದೋಗಲ್ಲ. ತುಂಬ ರುಚಿಕರವಾದಂಥ ಮನೆಯಲ್ಲಿ ಎಲ್ಲರೂ ಇಷ್ಟಪಡುವಂಥ ಒಂದು ಒಳ್ಳೆ ಡಿಶ್ ಇದು. ನಾವು ಎಣ್ಣೆ ಬಿಸಿಯಾದ ಸ್ವಲ್ಪ ಕೈನ ನಾವು ಕಾವು ಕೊಟ್ಟು ಸ್ವಲ್ಪ ಹಿಡಿದು ನೋಡಿದ್ರೆ ಬಿಸಿದಾಗುತ್ತೆ. ಎಣ್ಣೆ ಬಿಸಿಯಾಗಿದೆಯೋ ಇಲ್ಲವೋ ಅಂತ ನಮ್ಮ ಸ್ಪರ್ಶಕ್ಕೆ ಗೊತ್ತಾಗುತ್ತೆ. ಅವಾಗ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆನ. ತುಂಬ ಫಾಸ್ಟಾಗುತ್ತೆ. 10 ನಿಮಿಷದಲ್ಲಿ ನಾವು ಈ ಡಿಶ್ನ ನಾವು ರೆಡಿ ಮಾಡ್ಕೋಬೋದು. ತುಂಬ ರುಚಿಯಾದಂಥ ಟೇಸ್ಟಿ ಫುಡ್ಡು. ಸ್ವಲ್ಪ ಲೇಟಾಗಿ ಎದ್ರೂ ಕೂಡ ನಾವು ಇದನ್ನ ಮಾಡ್ಕೋಬೋದು. ನೋಡಿ, ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ನಾವಿವಾಗ ಎಣ್ಣೆಲಿ
ಕೈ ಎಡ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಬಣ್ಣ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಬಣ್ಣ ಬಿಡ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹಸಿ ವಾಸನೆ ಎಲ್ಲ ಹೋಗೋ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ನಾವು ನಂತರ ಟೊಮೊಟೊನ ನಾವು ಹಾಕೋಬೇಕಾಗುತ್ತೆ. ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಟೊಮೊಟೊನ ಅದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಆ ಟೊಮೊಟೊ ಎಲ್ಲ ರಸ ಬಿಡ್ತಾ ಹೋಗುತ್ತೆ ಉರಿತಾ. ನಾವು ಯಾವ ರೀತಿ ಅಡುಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಪದಾರ್ಥಗಳನ್ನು ನಾವು ಚೆನ್ನಾಗಿ ಹುರಿದು ಮಾಡಿದಾಗ ಅದರದ್ದೇ ಆದಂಥ ರಸ ಬಿಡುತ್ತೆ, ಅದರದ್ದೇ ಆದಂಥ ರುಚಿ ಬಿಡ್ತಾ ಹೋಗುತ್ತೆ. ಅದರಿಂದ ನಮಗೆ ಒಂದು ಒಳ್ಳೆ ಡಿಶ್ಶು ಶುರುವಾಗುತ್ತೆ. ನೋಡಿ, ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ, ಪುಡಿ ಉಪ್ಪು. ಸ್ವಲ್ಪ ಟೊಮೊಟೊ ಬೇಗ ಮೆತ್ತಗಾಗಲಿ ಅಂತ, ತುಂಬ ರುಚಿಯಾಗಲಿ ಅಡುಗೆ ಅಂತ ನಾವು ಈ ಮೆಥಡಲ್ಲಿ ನಾವು ಮಾಡ್ತೀವಿ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು, ಟೊಮೊಟೊ ರಸ ಬಿಡಬೇಕು. ಯಾವುದೇ ಐಟಮ್ನ ನಾವು ನೀಟಾಗಿ ಹುರ್ಕೊಂಡಷ್ಟು ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮಗೆ ಮನೆ ಊಟ ಬಿಟ್ಟು ಬೇರೆ ಹೋಟೆಲಲ್ಲಿ ಊಟ ಆಗಲಿ ಬೇಡ ಅಂತ ಹೇಳಬೇಕು. ಆ ರೀತಿಯಾಗಿ ನಾವು ಅಡುಗೆಗಳನ್ನ ಮಾಡೋದ್ರಿಂದ ಮನೆಯವರ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಬಣ್ಣಗಳನ್ನ ಬಳಸೋದ್ರಿಂದ ಅಡುಗೆಗಳು ನೋಡೋದಕ್ಕೆ ಕಲರ್ ಬರುತ್ತೆ ಹೊರತು ರುಚಿ ಕೊಡಲ್ಲ. ಆದ್ದರಿಂದ ನಾವು ಯಾವುದೇ ಬಣ್ಣನ ಬಳಸಬಾರ್ದು. ಈಗ ನಾವೇನು ರುಬ್ಕೊಂಡಿದ್ವಿ ಮಸಾಲೆ, ಆ ಮಸಾಲೆನ ನಾವೀಗ ಅಲ್ಲಿ ಹಾಕೋತಾ ಇದ್ದೀವಿ. ಕುಕ್ಕರ್ಗೆ ನಾವು ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ಕೈ ಆಡಿ, ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ತುಂಬ ರುಚಿಯಾಗಿ ಬರುತ್ತೆ ಪಲಾವು. ಯಾವುದೇ ಕಾರಣಕ್ಕೂ ನಾವು ಉರಿದೇನೆ ಮಸಾಲೆ ಹಾಕಿದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಅಕ್ಕಿ ಹಾಕಬಾರ್ದು. ಯಾಕಂದರೆ ಹಸಿಮೆಣಸಿನ್ಕಾಯಿದು ಹಸಿ ವಾಸನೆ ಸೊಪ್ಪುಂದೆಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ನಾವು ತುಪ್ಪನ ಬಳಸ್ತಾ ಇದ್ದೀವಿ. ಸಾಮಾನು ತೋರಿಸುವಾಗ ನಾವು ತೋರಿಸಿಲ್ಲ, ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಆದ್ದರಿಂದ ನಾನಿಲ್ಲಿ 1-2 ಸ್ಪೂನ್ ನಾನು ತುಪ್ಪನ ಬಳಸ್ತಾ ಇದ್ದೀನಿ. ಇವಾಗ ತುಂಬ ರುಚಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಬಳಸೋದ್ರಿಂದ. ಆದಷ್ಟು ಎಣ್ಣೆ ಕಮ್ಮಿ ಮಾಡಿ ತುಪ್ಪನ ನೀವು ಬಳಸ್ಕೋಬೋದು. ಸ್ವಲ್ಪ ಚೆನ್ನಾಗಿ ಕೈಯಾಡಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆ, ಈರುಳ್ಳಿ, ಟೊಮೊಟೊ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಹುರಿದ ನಂತರ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮೇಲೆ ತೇಲ್ ಬರುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮೆಥಡಲ್ಲಿ ನೀವು ಫಾಲೋ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಡುಗೆಗಳು. ಮನೆಯವ್ರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಸ್ವಲ್ಪ ಚೆನ್ನಾಗಿ ಹುರಿದಿರೋಂಥ ಪದಾರ್ಥಗಳಿಗೆ ನಾವು ಐಟಮ್ಸ್ನ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಘಮ ಕೊಡ್ತಾ ಹೋಗುತ್ತೆ. ನೋಡಿ, ಆವಾಗಲೇ ಆ ಘಮ ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ ಮನೇಲೆಲ್ಲ. ಒಂದೊಳ್ಳೆ ರೆಸಿಪಿ ರೆಡಿ ಆಗ್ತಾಯಿದೆ. ನಮ್ಗೆ ಅಡುಗೆ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ಇವಾಗ ನಾನು 1-2 ಸ್ಪೂನ್ ತುಪ್ಪನ ಬಳಸ್ತಾ ಇದ್ದೀನಿ. ಈಗ ಹಸಿ ಮಸಾಲೆ ಜೊತೆ ತುಪ್ಪ ಬೆರೆತಾಗ ತುಂಬ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಒಳ್ಳೆ ಟೇಸ್ಟಿಂದ ನಾವು ಆರೋಗ್ಯನೂ ಕೂಡ ಟೇಸ್ಟ್ ಕೂಡ ಇರುತ್ತೆ, ಆರೋಗ್ಯನೂ ಕೂಡ ನಾವು ಕಾಪಾಡ್ಕೋಬೋದು. ಒಂದೊಳ್ಳೆ ಮಿಕ್ಸ್ ಕೊಡಿ ಎಲ್ಲನೂ. ಈಗ ಒಂದು ಅದ್ಭುತವಾದಂಥ ರೆಸಿಪಿ ರೆಡಿ ಆಗ್ತಾಯಿದೆ. ಆ ಘಮ ನೋಡಿ, ಆ ಘಮ ಬರ್ತಾ ಇದ್ದಂಗೆ ಹೊಟ್ಟೆ ಹಸಿವಾಗಕ್ಕೆ ಶುರುವಾಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಪಲಾವ್. ಹೆಚ್ಚಿಗೆ ಮಸಾಲೆ ಏನೂ ಇಲ್ಲ ಇಲ್ಲಿ. ಕೆಲವರಿಗೆ ಪಲಾವ್ ತಿಂದರೆ ಎದೆಯೆಲ್ಲ ಉರಿಯುತ್ತೆ ಅಂತಾರೆ. ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ಇದನ್ನು ತಿಂದಾಗ. ನಾವು ಏನು ನೆನೆಯಾಗಿ ಇಟ್ಕೊಂಡಿದ್ವಿ ಬಟಾಣಿ, ಅದನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ.
ತುಂಬ ಟೇಸ್ಟ್ ಕೊಡುತ್ತೆ ಬಟಾಣಿ ಬಳಸೋದ್ರಿಂದ. ಇದ್ರ ಜೊತೆ ನೀವು ಕ್ಯಾರೆಟು, ಬೀನ್ಸು ಇದನ್ನು ಕೂಡ ನೀವು ಬಳಸ್ಕೋಬೋದು. ಇಲ್ಲಿ ಬರೀ ಬಟಾಣಿ ಬಳಸಿ ನಾನು ಒಂದು ಸಿಂಪಲ್ ಆದಂಥ ಪಲಾವ್ನ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಅದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಯಾವುದೇ ಪದಾರ್ಥ ಹಾಕಿದ ನಂತರ ನಾವು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಘಮ ಚೆನ್ನಾಗಿ ಬರ್ತಾ ಇದೆ. ಏನು ತೊಳೆದಿಟ್ಕೊಂಡಿದ್ವಿ ಅಕ್ಕಿನ ಇವಾಗ ನಾವು ಕುಕ್ಕರ್ಗೆ ಹಾಕೋತಾ ಇದ್ದೀವಿ. ಯಾವಾಗಲೂ ಅಕ್ಕಿನ 2-3 ಸತಿ ತೊಳಿಬೇಕು. ಸ್ವಲ್ಪ ಪಾಲಿಷ್ ಮಾಡಿಬಿಟ್ಟಿರ್ತಾರೆ ಅಕ್ಕಿನ ಅಂಗಡೀಲಿ. ಅದರಿಂದ ಆ ಪಾಲಿಷ್ ಎಲ್ಲ ಹೋಗೋವರೆಗೂ ನಾವು ಕ್ಲೀನಾಗಿ ತೊಳೆದಿಟ್ಕೊಂಡು ನಾವು ಡೈರೆಕ್ಟ್ ಪಾತ್ರೆಗೆ ಹಾಕೋತಾ ಇದ್ದೀವಿ ಈಗ. ಯಾಕೆಂದರೆ ಆ ಮಸಾಲೆ ಜೊತೆ ಅಕ್ಕಿ ಬೆರೆತಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಾವು ಅನ್ನ ಉಡುಡಿಯಾಗಿ ಆಗುತ್ತೆ ಆಗ ಪಲಾವು. ನೋಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇವಾಗ ಸ್ವಲ್ಪ ಎಣ್ಣೆ ತುಪ್ಪ ಜೊತೆ ಮಿಕ್ಸ್ ಆದರೆ ಅಕ್ಕಿ ಮೆತ್ತಗೆ ಬೆಂದೋಗೋದಿಲ್ಲ, ತೊಪ್ಪೆ ಥರ ಆಗಲ್ಲ ಅಂತ ಹೇಳ್ತಾರೆ. ಆ ರೀತಿ ಆಗಲ್ಲ, ಅದು ಸ್ವಲ್ಪ ಉಡುಡಿಯಾಗಿ ನೀಟಾಗಿ ಬರುತ್ತೆ. ಒಂದೊಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ. ಆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅಕ್ಕಿಗೆ. ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ ನಾವು 4 ಲೋಟ ನಾವು ನೀರನ್ನ ಹಾಕೋಬೇಕು. ಈ ಲೋಟದಲ್ಲಿ ನಾನು ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಅದಕ್ಕೆ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇನ್ನು 3 ಲೋಟ ನೀರನ್ನ ನಾವು ಕುಕ್ಕರ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನಾವು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ನಾನು ಬಳಸ್ತಾ ಇದ್ದೀನಿ. ನೋಡಿಕೊಂಡು ನೀವು ಅಕ್ಕಿ ಯಾವ ರೀತಿ ಹಾಕ್ಕೊಡ್ತೀರಾ ಅದ್ರ ಪ್ರಮಾಣದ ಮೇಲೆ ನೀವು ನೀರನ್ನ ಹಾಕ್ಕೊಂಡು ನೀವು ಪಲಾವ್ನ ನೀವು ಮಾಡ್ಕೋಬೋದು. ತುಂಬ ಫಾಸ್ಟಾಗಿ ಆಗುತ್ತೆ, ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ ಈ ಪಲಾವ್. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂತು. ನಾವಿಲ್ಲಿ ಯಾವುದೇ ಬಣ್ಣಗಳನ್ನ ಬಳಸಿಲ್ಲ. ನೋಡಿ ನ್ಯಾಚುರಲ್ ಆಗಿ ಸಿಗುವಂಥ ಪದಾರ್ಥಗಳಲ್ಲೇ ಬಣ್ಣ ಬಿಡ್ತಾ ಹೋಗುತ್ತೆ. ಅದೇ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಕಣ್ಣಿಗೂ ಹಿತವಾಗಿರುತ್ತೆ, ನಾಲಿಗೆಗೂ ರುಚಿಕರವಾದಂಥ ಅಡುಗೆನ ನಾವು ಮಾಡಿಕೊಂಡು ಊಟ ಮಾಡ್ಬೋದು. ಈಗ ನಾವು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀವಿ. ನೋಡಿಕೊಂಡು ನೀವು ಬಳಸ್ಕೊಡಿ. ಯಾವ ರೀತಿ ನೀವು ಅಕ್ಕಿ ಹಾಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಉಪ್ಪನ್ನು ಬಳಸುವಂಥದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯೆಲ್ಲ ಸ್ಪ್ರೆಡ್ ಆಗ್ತಾ ಇದೆ, ಆ ರೀತಿ ಆಗುತ್ತೆ ಈ ಅಡುಗೆಗಳು. ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರಾ ಅಷ್ಟು ಚೆನ್ನಾಗಿ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಲಿಡ್ ಕ್ಲೋಸ್ ಮಾಡಿ ನಾವು ವೆಯ್ಟ್ ಹಾಕ್ಕೊಳ್ಳೋಣ. 1-2 ವಿಜಿಲು ಸಾಕಾಗುತ್ತೆ. ನೋಡಿ ವಿಜಲ್ ಬಂತು. ನಾವು ಉರಿಬೇಕಾದ್ರೆ ನೀರು ನಿಧಾನಕ್ಕೆ ಉರಿಯೋದ್ರಿಂದ ಅಲ್ಲೇ ನೀರು ಮಳ್ಳುತ್ತೆ, ಬೇಗ ಕೂಗುತ್ತೆ ಕುಕ್ಕರು. ತುಂಬ ಟೇಸ್ಟಿಯಾದಂಥ ಪಲಾವ್ ಫಟಾಫಟ್ ಅಂತ ರೆಡಿಯಾಗಿದೆ. ನಿಮ್ಮೆಲ್ಲರಿಗೋಸ್ಕರ ಈ ಪಲಾವ್ನ ತೋರಿಸಿದ್ದೀನಿ, ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ವೆಯ್ಟ್ ತೆಗಿತಾ ಇದ್ದೀನಿ. ಈಗ ನಾವು ಲಿಡ್ನ ಓಪನ್ ಮಾಡಿ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಬಡಿಸ್ಕೋತಾ ಇದ್ದೀನಿ. ನೋಡಿ ಒಂದೊಳ್ಳೆ ಕಲರ್ ಬಂದಿದೆ, ಪಲಾವ್ ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ನೋಡಿಕೊಂಡು ನಾವು ಕ್ಲೀನಾಗಿ ಒಂದು ಸೈಡಿಂದ ತೆಕ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅನ್ನ ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಘಮ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ. ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿಂತಾಯಿದ್ರಂತೂ ಅದ್ಭುತವಾಗಿರುತ್ತೆ. ಈ ಮಳೆ ಟೈಮಲ್ಲಂತೂ ಮಳೆ ಹುಯ್ತಾ ಇದೆ, ಚಳಿ ಇದೆ, ತುಂಬ ಟೇಸ್ಟಿಯಾಗಿರೋಂಥ ಪಲಾವ್ ರೆಡಿಯಾಗಿದೆ. ಬಿಸಿ ಬಿಸಿಯಾದಂಥ ಪಲಾವ್ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ರುಚಿ ಮಜಾ ಕೊಡುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮಗೆ ಹೊರಗಡೆ ಹೋಗಿ ತಿನ್ನಬೇಕು ಅಂತಲೇ ಅನಿಸಲ್ಲ. ಮಾಡಿದ ತಕ್ಷಣ ನಾವು ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ನಿ, ಒಂದು ಸತಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರೋಂಥ ಪಲಾವ್ ರೆಡಿಯಾಗಿದೆ.
ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ನಾವು ಶಿಫ್ಟ್ ಮಾಡೋಣ, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಂಪಲ್ ಆಗಿದೆ, ಹೆವಿ ಅನಿಸಲ್ಲ, ಎದೆ ಉರಿ ಬರಲ್ಲ. ನಾವು ತುಪ್ಪ ಕೂಡ ಬಳಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದ್ರ ಜೊತೆ ನಾವು ಮೊಸರು ಬಜ್ಜಿನ ನಾನು ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಹಾಕ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ಬರೀ ಪಲಾವ್ನೇ ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ. ಮಕ್ಕಳುಗಳಿಗೋಸ್ಕರ ನಾವು ಮೊಸರು ಬಜ್ಜಿನ ಮಾಡ್ತಾಯಿದ್ದೀವಿ ಇಲ್ಲಿ. ನಾವು ಒಂದು ಪ್ಲೇಟ್ಗೆ ನಾವು ಪಲಾವ್ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ನಾವು ಅಲ್ಲೇ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ನೋಡಿ ಪಲಾವು ರೆಡಿಯಾಗಿದೆ, ಸಿಂಪಲ್ಲಾಗಿದೆ, ನೋಡೋಕ್ಕೂ ಅದ್ಭುತವಾಗಿದೆ. ತುಂಬ ವೆರಿ ಟೇಸ್ಟಿಯಾದಂಥ ಪಲಾವ್ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಇದು. ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ಒಂದು ಬಟಾಣಿ ಸಮೇತ ತೊಗೊಂಡಿದ್ದೀನಿ ನಾನಿಲ್ಲಿ. ಆಹಾ, ತುಂಬ ರುಚಿಯಾಗಿ ಬಂದಿದೆ, ತುಂಬ ಟೇಸ್ಟು ಕೂಡ ಇದೆ. ನೀವು ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾಡ್ಕೊಳ್ಳಿ. ಟೇಸ್ಟಿಯಾದಂಥ ರೆಸಿಪಿ ನಿಮ್ಮೆಲ್ಲರಿಗಾಗಿ. ನಮಸ್ಕಾರ ಸ್ನೇಹಿತರೆ.